ಹೆಚ್ಚಾಗಿ ದೇವಸ್ಥಾನಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸಾಷ್ಟಾಂಗ ನಮಸ್ಕಾರ ಮಾಡು ಅಂತ ಹೇಳ್ತಾ ಇರ್ತಾರೆ, ಕೆಲವರು ನಮಸ್ಕಾರ ಮಾಡ್ತಾ ಇರ್ತಾರೆ. ಏನು ಇದು ಸಾಷ್ಟಾಂಗ ನಮಸ್ಕಾರ ಅಂದರೆ? ಇದು ಯಾತಕ್ಕಾಗಿ ಮಾಡಬೇಕಾಗತ್ತೆ? ಇದರ ಹಿಂದೆ ದೈಹಿಕ, ಮಾನಸಿಕ, ಬೌದ್ಧಿಕ ತತ್ವ ಏನಿದೆ ಅನ್ನೋದನ್ನ ತಿಳ್ಕೋಬೇಕಲ್ಲ. ಯಾವಾಗಲೂ ನಾವು ಈ ವೈದ್ಯರುಗಳಿಗೆ, ಡಾಕ್ಟರ್ಸ್ಗೆ ಕ್ಲಾಸಸ್, ಸ್ಪಿರಿಚುವಲ್ ಕ್ಲಾಸಸ್ ಮಾಡುವಾಗ ಒಂದು ಪ್ರಶ್ನೆ ಕೇಳ್ತಾ ಇರ್ತೀವಿ. ಡಾಕ್ಟ್ರೇ, MBBSನಲ್ಲಿ ನಿಮಗೆ ಹಲವಾರು ವಿಷಯಗಳನ್ನು ಅಧ್ಯಯನ ಮಾಡಿಸ್ತಾರೆ, ಹಲವಾರು ವಿಷಯಗಳನ್ನ ಹೇಳ್ಕೊಡ್ತಾರೆ. ಅದರಲ್ಲಿ ಈ ಹಾರ್ಟ್ ಅಂದರೆ ಒಂದು ಅಂಗ, ಕಿಡ್ನಿ ಅಂದರೆ ಒಂದು ಅಂಗ, ಲಿವರ್ ಅಂದರೆ ಒಂದು ಅಂಗ, ಹೀಗೆ ಹಲವಾರು ಅಂಗಗಳನ್ನು ಹೇಳ್ಕೊಡ್ತಾರೆ. ಇಷ್ಟೆಲ್ಲ ಹೇಳ್ಕೊಟ್ಟು MBBS ಮಾಡಿ ಅವನು MD ಮಾಡಿ ಎಲ್ಲ ಆಗಿ ಬಂದ ನಂತರ ತನ್ನ ಹಾಸ್ಪಿಟ್ಲಿಗೆ, ಕ್ಲಿನಿಕ್ಕಿಗೆ ಒಬ್ಬ ರೋಗಿ ಬಂದರೆ ಆತನನ್ನು ನೋಡ್ತಾ ಹೇಳ್ತಾನೆ, ನೀವು ಮಾತ್ರೆ ತಗೊಳ್ಳಿ, ಸರಿಯಾಗಿ ಒಳ್ಳೆ ಆಹಾರ ತಗೊಳ್ಳಿ, ವಾಕ್ ಮಾಡಿ, ವ್ಯಾಯಾಮ ಮಾಡಬೇಕು, ಎಲ್ಲವನ್ನ ಸಲಹೆ ಕೊಟ್ಟು ನಂತರ ಆ ರೋಗಿ ವಾಪಸ್ ಹೋಗುವಾಗ ಹೇಳ್ತಾನೆ, ವೈದ್ಯರು ಹೇಳ್ತಾರೆ, ಮನಸ್ಸಿಗೆ ಹಚ್ಕೋಬೇಡಿ ಅಂತ ಹೇಳಿ. ನಾವು ವೈದ್ಯರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕುಂಟು. ಈ ಹಾರ್ಟ್ ಅಂದರೆ ಒಂದು ಅಂಗ MBBS ಅಲ್ಲಿ ಗೊತ್ತುಂಟು, ಲಿವರ್ ಅಂದರೆ ಅಂಗ ಗೊತ್ತುಂಟು, ಕಿಡ್ನಿ ಅಂದರೆ ಒಂದು ಅಂಗ ಗೊತ್ತುಂಟು, ಹಲವಾರು ಅಂಗಗಳು ನಮಗೆ ಗೊತ್ತಿದೆ. ಆದರೆ ನೀವು ಕೊನೆಯದಾಗಿ ನೀವು ಹೇಳ್ತೀರಲ್ಲ, ಮನಸ್ಸಿಗೆ ಹಚ್ಕೋಬೇಡಿ ಅಂತ, ಆ ಅಂಗ ಎಲ್ಲಿದೆ ತೋರಿಸ್ತೀರಾ ಅಂತ ಕೇಳಿದರೆ ವೈದ್ಯರು ಸ್ವಲ್ಪ ಗಡಿಬಿಡಿ ಆಗ್ತಾರೆ. ನಮ್ಮಲ್ಲಿ ಸಾಷ್ಟಾಂಗ ನಮಸ್ಕಾರ ಅಂತ ಏನು ಹೇಳ್ತೀವಿ, ಇದು ಸಾಷ್ಟಾಂಗ ನಮಸ್ಕಾರ ಅಲ್ಲ. ನಮ್ಮ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಇದು ಅಷ್ಟಾಂಗ ನಮಸ್ಕಾರ. ಅಂದರೆ ಮಂಜುನಾಥ ಸ್ವಾಮಿಗೆ ನಾವು ಅಷ್ಟ ಅಂಗಗಳಿಂದ ನಮಸ್ಕಾರ ಮಾಡಬೇಕು ಅಂತ ಹೇಳಿ. ಯೋಗದಲ್ಲಿ ಆಸನ ಮಾಡುವಾಗ ಹಲವಾರು ಅಂಗಗಳಿಂದ ನಾವು ಭಗವಂತನ ನಮಸ್ಕಾರ ಮಾಡ್ತೀವಿ. ಆ ಮಾಡುವಾಗ ಮನಸ್ಸಿಂದ ನಮಸ್ಕಾರ ಮಾಡಬೇಕು. ಅಂದರೆ ನಮ್ಮಲ್ಲಿ 8 ಅಂಗಗಳಿಂದ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಆ 8 ಅಂಗಗಳಲ್ಲಿ ಮನಸ್ಸು ಕೂಡ ಒಂದು ಅಂಗ ಅಂತ ಹೇಳಿ ನಮ್ಮ ಆಧ್ಯಾತ್ಮಿಕ ಚಿಂತನೆ ಕನ್ಸಿಡರ್ ಮಾಡುತ್ತೆ. ಹಾಗಾಗಿ ಅಷ್ಟ ಅಂಗಗಳಲ್ಲಿ ಮನಸ್ಸು ಕೂಡ ಒಂದು ಅಂಗ. ಆ ಮನಸ್ಸೆಂಬ ಅಂಗದಿಂದ ನೀನು ಭಗವಂತನಿಗೆ ನಮಸ್ಕರಿಸಬೇಕು, ಮನಸ್ಪೂರ್ವಕವಾಗಿ ನಮಸ್ಕಾರ ಮಾಡಬೇಕು ಅಂತ. ಇದರಲ್ಲಿ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ಸು ಇದೆ, ದೇಹಕ್ಕೆ ಸಂಬಂಧಪಟ್ಟಂತೆ ಆಯಾಮಗಳಿದೆ, ವ್ಯಾಯಾಮಗಳಿದೆ, ಬುದ್ಧಿಗೆ ಸಂಬಂಧಪಟ್ಟಂತೆ ಏಕಾಗ್ರತೆ ಬರುತ್ತೆ. ಹಾಗಾಗಿ ಈ ಅಷ್ಟ ಅಂಗ ನಮಸ್ಕಾರದಲ್ಲಿ ಮನಸ್ಸು ಕೂಡ 8 ಅಂಗಗಳಲ್ಲಿ ಒಂದು ಅಂಗ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಎಲ್ಲದಕ್ಕೂ ಮನಸ್ಸು ಭಾರಿ ಇಂಪಾರ್ಟೆಂಟ್. ಈ ಮನಸ್ಸು ಎಂಬ ಅಂಗ ನಮ್ಮ ಜೀವನದಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತೆ.